ಹಾಯ್ ಗಾಯ್ಸ್, ವೆಲ್ಕಮ್ ಟು ನೀತೀಸ್ ಬ್ಲಾಗ್. ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಜಬೀಲ್ ಪಾರ್ಕಿಗೆ ಹೋಗಿದ್ವಿ. ಅಲ್ಲಿ ಡೈನೋಸಾರ್ ಪಾರ್ಕ್ ಅಂತ ಇದೆ. ಇಟ್ ಇಸ್ ಅ ವೆರಿ ನೈಸ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಸೊ ಇದು ಸ್ಯಾಟರ್ಡೇ ಟು ಥರ್ಸ್ಡೇ ಇರುತ್ತೆ ಅಂಡ್ ಈವ್ನಿಂಗ್ 5 ಗಂಟೆ ಆದ್ಮೇಲೆ ಓಪನ್ ಇರುವಂತಹದ್ದು ಇದು ಪಾರ್ಕ್. ಸೊ ಅಲ್ಲಿಗೆ ಹೊರಟಿದೀವಿ. ಅದು ಒಂದೇ ಎಂಟ್ರೆನ್ಸ್ ಅಲ್ಲಿ ಬರುತ್ತೆ. ಗ್ಲೋ ಗಾರ್ಡನ್ ಇದೆ, ಮತ್ತೆ ಡೈನೋಸಾರ್ ಪಾರ್ಕ್ ಇದೆ, ಮತ್ತೆ ಇನ್ನೊಂದು ಮ್ಯಾಜಿಕ್ ವರ್ಲ್ಡ್ ಇದೆ. ಸೊ ಅದು ಮೂರು ಬರುತ್ತೆ. ಆನ್ಲೈನ್ ಟಿಕೆಟ್ಸ್ ಅವೈಲೇಬಲ್ ಇದೆ, ಬಟ್ ವಿ ಡಿಡ್ ನಾಟ್ ಆಪ್ಟ್ ಫಾರ್ ದ್ಯಾಟ್. ಯಾಕೆಂತ ಹೇಳಿದ್ರೆ ಇನ್ ಕೇಸ್ ಅಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಆನ್ಲೈನ್ ಟಿಕೆಟ್ ತಗೊಂಡಿರೋದು ವೇಸ್ಟ್ ಆಗುತ್ತೆ. ಅಂಡ್ ಚಿಕ್ಕ ಮಕ್ಳು ಇರೋದಕ್ಕೆ ನಮಗೆ ತುಂಬಾನೇ ಬೇಗ ಹೋಗ್ಬಿಟ್ಟು ಪಾರ್ಕಿಂಗ್ ಹಿಡಿಯೋದಕ್ಕೂ ಕಷ್ಟ ಆಗುತ್ತೆ. ಸೊ ಅಲ್ಲಿ ತಲುಪಿದ ತಕ್ಷಣನೇ ನಾವು ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ನೋಡ್ತೀವಿ. ಇವಾಗ ಸ್ವಲ್ಪ ಕೊರೋನಾ ಇರೋದಕ್ಕೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರ್ಬೋದು ಅಂತ ನಮ್ಮ ಅಸಂಪ್ಷನ್. ಅದಕ್ಕೋಸ್ಕರ ನಾವು ಹೊರಟಿದೀವಿ ಇವಾಗ. ಮಕ್ಕಳಿಗೆ ತಿಂಡಿ ಏನಾದ್ರೂ ಬೇಕು ಅಂತ ಹೇಳಿದ್ರೆ ನೀವು ತಗೊಂಡ್ ಹೋಗ್ಬೋದು. 3 ಜನಕ್ಕೆ ಆಪ್ಷನ್ ಇದೆ. ಒಂದು ದುಬೈಯಲ್ಲಿ ವಾಸ ಇರೋರಿಗೆ ಹೋಗೋದಿಕ್ಕೆ. 10 ವರ್ಷಕ್ಕಿಂತ ಕಮ್ಮಿ ಇದ್ದಾರೆ ಮಕ್ಕಳು ಅಂತ ಹೇಳಿದ್ರೆ ಐ ಥಿಂಕ್ ದಿಸ್ ಪಾರ್ಕ್ ಇಸ್ ವೆರಿ ಐಡಿಯಲ್. ತುಂಬಾನೇ ಚೆನ್ನಾಗಿರತ್ತೆ, ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ಅಡಲ್ಟ್ಸಿಗೆ ನಾನು ರೆಕಮೆಂಡ್ ಮಾಡಲ್ಲ. ಯಾಕೆಂತ ಹೇಳಿದ್ರೆ ತುಂಬಾನೇ ಒಂಥರ ಅಷ್ಟೇನು ನನಗೆ ಅಟ್ರಾಕ್ಟಿವ್ ಅಂತ ಅನ್ಸಿಲ್ಲ. ಮೀಡಿಯೋಕರ್ ಆಗಿತ್ತು. ಅಂಡ್ ಮಕ್ಕಳು ಮಾತ್ರ ತುಂಬಾನೇ ಎಂಜಾಯ್ ಮಾಡಿದ್ರು. ನಿಮ್ಗೆ ಸಣ್ಣ ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಯು ಡೆಫಿನೆಟ್ಲಿ ಹ್ಯಾವ್ ಟು ವಿಸಿಟ್ ಒನ್ ಟೈಮ್ ಅಂತ ಅನ್ಕೊಳ್ತೀನಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಇದೆ ಅದು ಎಂಟ್ರೆನ್ಸ್ ಗ್ಲೋ ಗಾರ್ಡನ್ ಗೆ. ಅದರ ಒಂದೇ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ 3 ತರದ್ದು ಸಿಗುತ್ತೆ ಅಟ್ರಾಕ್ಷನ್ಸ್. ಸೊ ನಾವಿವಾಗ ಪಾರ್ಕಿಂಗಿಗೆ ಹೊರಟಿದೀವಿ. ಅಂಡ್ ಇನ್ನು 2 ಏನಂತ ಹೇಳಿದ್ರೆ, ಟೂರಿಸ್ಟ್ ಯಾರಾದ್ರೂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಸಹ ವಿಸಿಟ್ ಮಾಡೋದಕ್ಕೆ ಈ ಪಾರ್ಕ್ ಎಲ್ಲಾದ್ರೂ ಆಪ್ಷನ್ ನಿಮ್ಮ ಪ್ಯಾಕೇಜ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ವಿಸಿಟ್ ಮಾಡಬಹುದು. ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿಗೆ ಬರ್ಲಿಕ್ಕೆ ಆಗದೆ ಇರೋರು ನಾನು ಇವಾಗ ನಿಮ್ಗೆ ಈ ಪಾರ್ಕ್ ನ ದರ್ಶನ ಕೊಡ್ತೀನಿ. ಸೊ ನೀವು ಇಲ್ಲೇ ನೋಡ್ಕೊಳ್ಬಹುದು ಯಾವ ರೀತಿ ಇದೆ ಈ ಡೈನೋಸಾರ್ ಪಾರ್ಕ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆಲ್ರೆಡಿ ತಲುಪಿದೀವಿ. ನಾವು ತುಂಬಾನೇ ಲಕ್ಕಿ ಇದೀವಿ, ನಮ್ಗೆ ಪಾರ್ಕಿಂಗ್ ಸಿಕ್ಕಿದೆ. ಹೊರಗಡೆಯಿಂದ ಈ ರೀತಿಯಲ್ಲಿ ಕಾಣಿಸುತ್ತೆ ಈ ಡೈನೋಸಾರ್ ಪಾರ್ಕ್. ಸೊ ಮಕ್ಕಳು ಎಕ್ಸೈಟೆಡ್ ಆಗಿದ್ದಾರೆ, ಅವ್ರಿಗೆ ಹೊರಗಡೆಯಿಂದಾನೇ ಒಂದು ವ್ಯೂ ಸಿಕ್ತು. ಅಂಡ್ ಇಕ್ಷಾ ಇಸ್ ವೆರಿ ಹ್ಯಾಪಿ. ಯಾಕೆಂತ ಹೇಳಿದ್ರೆ ಪೆಪ್ಪಾ ಪಿಗ್ ಅಲ್ಲಿ ಜಾರ್ಜ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವನ್ ಫೇವ್ರೆಟ್ ಡೈನೋಸಾರ್. ಸೊ ಮಕ್ಕಳು ತುಂಬಾನೇ ಅದನ್ನ ಫಾಲೋ ಮಾಡುವಂತವರಿಗೆ ತುಂಬಾನೇ ಇಷ್ಟ ಆಗತ್ತೆ. ಸೊ ನಾವಿವಾಗ ಒಳಗಡೆ ಹೊರಟಿದೀವಿ. ಅಂಡ್ ಕ್ರೌಡ್ ಜಾಸ್ತಿ ಇರ್ಲಿಲ್ಲ ನಾನು ಹೇಳ್ದಂಗೆ. ಅಂಡ್ ದುಬೈ ನೈಟ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ತುಂಬಾನೇ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ಲೈಟ್ಸ್ ತುಂಬಾನೇ ಇರುತ್ತೆ ಅಂಡ್ ಇಟ್ ಇಸ್ ವೆರಿ ಅಟ್ರಾಕ್ಟಿವ್. ಸೊ ನಾವಿವಾಗ ಒಳಗಡೆ ಹೊರಟಿದೀವಿ. ಒಂದು ಟಿಕೆಟ್ಗೆ ಬಂದು ಅದು ಇನ್ಕ್ಲೂಸಿವ್ ಆಫ್ ಡೈನೋಸಾರ್ ಪಾರ್ಕ್ ಮತ್ತೆ ಗ್ಲೋ ಗಾರ್ಡನ್ ಎರಡಕ್ಕೂ ಸೇರಿ 65 ದಿರಾಮ್ಗಳು. ಸೊ ಅದನ್ನ ನಾವಿವಾಗ ಅಲ್ಲಿ ಪೇ ಮಾಡ್ತಾ ಇದೀವಿ. 3 ವರ್ಷಕ್ಕಿಂತ ಜಾಸ್ತಿ ಏಜ್ ಇರೋರ್ಗೂ ಸಹ ಅಡಲ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಏಕಾಗ್ರನಿಗೂ ಸಹ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ 65 ಪರ್ ಪರ್ಸನ್ ಅದು 65 ದಿರಾಮ್ಗಳು. ಸೊ ಅದನ್ನ ಇವಾಗ ನಾವು ಅಲ್ಲಿ ಲೈಟ್ ತೋರಿಸ್ತಾ ಇದ್ದಾನೆ ಏಕಾಗ್ರ. ಅವನಿಗೆ ಆಲ್ರೆಡಿ ತುಂಬಾನೇ ಇಷ್ಟ ಆಗಿದೆ. ಸೊ ಎಂಟ್ರೆನ್ಸಿಗೆ ಒಳಗಡೆ ಹೊರಟಿದೀವಿ ನಾವು. ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ಎಲ್ಲಾರ್ಗುನು ಅಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಇವಾಗ ಒಳಗಡೆ ಹೊರಟಿದೀವಿ ನಾವು. ಅಂಡ್ ಇದಕ್ಕೆ ನಾವು ಆಕ್ಚುಲಿ ಇದಕ್ಕಿಂತ ಮುಂಚೆ 2 ಸಲ ಬಂದಿದ್ವಿ, ಬಟ್ ಪಾರ್ಕಿಂಗ್ ಸಿಕ್ಕಿಲ್ಲ ಅನ್ಫಾರ್ಚುನೇಟ್ಲಿ ನಮ್ಗೆ. ಅದಕ್ಕೆ ವಾಪಸ್ ಹೋಗ್ಬೇಕಾಗಿತ್ತು. ಅದಕ್ಕೆ ನಾವು ಇವಾಗ ಯಾವುದಕ್ಕೂ ಆನ್ಲೈನ್ ಟಿಕೆಟ್ಸ್ ಅನ್ನ ನಾವು ತಗೊಳ್ಳೋದಿಲ್ಲ. ಆ ಜಾಗಕ್ಕೆ ಬಂದಾದ್ಮೇಲೆ ಮಾತ್ರ ನಾವು ಪಾರ್ಕಿಂಗ್ ಸಿಕ್ಕಿದ್ರೆ ಎಂಟ್ರೆನ್ಸ್ ಟಿಕೆಟ್ ತಗೊಂಡು ಹೋಗ್ತೀವಿ ನಾವು. ಕೆಲವೊಂದ್ಸಲ ನಿಮ್ಗೆ ಡೀಲ್ ಅಲ್ಲಿ ಸಿಗ್ಬೋದು, ಬಟ್ ಆ ರೀತಿಯಲ್ಲಿ ನಿಮ್ಗೆ ಡೀಲ್ ಅಲ್ಲಿ ಸಿಕ್ತು ಅಂತ ಹೇಳಿದಾಗ ನೀವು 1 ಗಂಟೆ ಮುಂಚೆನೆ ಬರೋದು ಒಳ್ಳೇದು. ಪಾರ್ಕ್ ಓಪನ್ ಆಗೋದು 5 ಗಂಟೆಗೆ. ಯಾಕೆಂತ ಹೇಳಿದ್ರೆ ಇದು ಲೈಟ್ಸ್ ಬೇಸ್ಡ್ ಪಾರ್ಕ್ ಮತ್ತೆ ಸೌಂಡ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಇದು ಅಟ್ರಾಕ್ಷನ್ ಇರೋದೇ 5 ಗಂಟೆ ಆದ್ಮೇಲೆ. ಸೊ ಆ ಟೈಮಲ್ಲಿ ನೀವು 1 ಗಂಟೆ ಮುಂಚೆನೆ ಬಂದು ಇದನ್ನ ನೀವು ಪಾರ್ಕಿಂಗ್ ಅನ್ನ ಆಕ್ಯುಪೈ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಇದು ಜಬೀಲ್ ಪಾರ್ಕ್ ಅಂತ ಹೇಳೋದು. ಅಲ್ಲಿ 5 ದಿರಾಮ್ ಕೊಟ್ಟು ಅಲ್ಲಿ ವಾಕಿಂಗ್ ಮಾಡೋರು ಸಹ ಬರ್ತಾರೆ. ಸೊ ಅವರು ಸಹ ಪಾರ್ಕಿಂಗ್ ಅನ್ನ ಮಾಡಿರ್ತಾರೆ. ಸೊ ಒಳಗಡೆ ನಾವು ಎಂಟ್ರೆನ್ಸ್ ತಗೊಂಡು ಒಳಗಡೆ ಬಂದಿದ ತಕ್ಷಣನೇ ಅಲ್ಲಿ ಸೋವೆನಿಯರ್ಗೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಸೊ ಎಂಡ್ ಅಲ್ಲಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇರುತ್ತೆ ಆ ಫೋಟೋಸ್.
ಸೊ ಅದನ್ನ ತೆಗೆಸ್ಕೊಂಡು ಇವಾಗ ಒಳಗಡೆ ಹೊರಟಿದೀವಿ ನಾವು. ಅದು ಡೈನೋಸಾರ್ ಪಾರ್ಕ್ ಮುಗಿಸ್ಕೊಂಡು ಆಮೇಲೆ ಗ್ಲೋ ಗಾರ್ಡನ್ ಬರುತ್ತೆ, ಆಮೇಲೆ ಮ್ಯಾಜಿಕ್ ವರ್ಲ್ಡ್ ಬರುತ್ತೆ. ಸೊ ನಾನ್ ಹೇಳಿರುವಂತಹ ಕಾಸ್ಟ್ ಬೆರಿ ಡೈನೋಸಾರ್ ಪಾರ್ಕ್ ಮತ್ತೆ ಗ್ಲೋ ಗಾರ್ಡನ್ ಗೆ ಇದೆ 65 ದಿರಾಮ್ ಪ್ಲಸ್ 5% ಟ್ಯಾಕ್ಸ್ ಇರುತ್ತೆ. ಸೊ ಇವಾಗ ಒಳಗಡೆ ಹೊರಟಿದೀವಿ ಅಂಡ್ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾ ಇದಾರೆ. ಎಸ್ಪೆಷಲಿ ಯಕ್ಷಾ ತುಂಬಾನೇ ಎಕ್ಸೈಟೆಡ್ ಆಗಿದ್ಲು ಅವಳು. ಇವನ್ ಏಕಾಗ್ರ ಫಾರ್ ದಟ್ ಮ್ಯಾಟರ್. ನಾನು ಹೇಳ್ದಂಗೆ 10 ವರ್ಷ ಒಳಗಿರುವಂತ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ಸೊ ಒಂದೊಂದು ಪಾರ್ಕ್ ಅಲ್ಲಿ ತಿನ್ನೋದಿಕ್ಕೆ ಅಲೌ ಮಾಡಲ್ಲ, ಬಟ್ ಇಲ್ಲಿ ಅಲೌ ಮಾಡ್ತಾರೆ. ನಾನು ಬ್ಯಾಗ್ ತಗೊಂಡ್ ಬಂದಿದ್ದೆ, ಬಟ್ ತಿನ್ನೋದಿಕ್ಕೆ ಏನು ತಗೊಂಡ್ ಬಂದಿರ್ಲಿಲ್ಲ. ಬಟ್ ಒಳಗಡೆನೆ ಸ್ಟಾಲ್ಸ್ ಇತ್ತು. ನಿಮ್ಗೆ ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಸುಸ್ತಾಯ್ತು ಅಂತ ಹೇಳಿದ್ರೆ ಅಲ್ಲೇ ಹತ್ರದಲ್ಲಿ ಸ್ಟಾಲ್ಸ್ ಇರುತ್ತೆ. ಸೊ ಮಕ್ಕಳಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಅದನ್ನ ಸಹ ಬೈ ಮಾಡಿ ಅವರಿಗೆ ಕೊಡ್ಬೋದು ಮಕ್ಕಳಿಗೆ. ಅಂಡ್ ಅಲ್ಲಲ್ಲಿ ಜಾಗ ಕೂರೋದಿಕ್ಕೆ ಸಹ ಮಾಡಿದ್ರು ಈ ರೀತಿಯಲ್ಲಿ. ಸೊ ಕೂತ್ಕೊಳ್ಬಹುದು ಮಕ್ಕಳು ಸುಸ್ತಾಗಿದೆ ಅಂತ ಹೇಳಿದಾಗ. ಬಟ್ ನಾವು ಜಾಸ್ತಿ ಅಲ್ಲಿ ಇಲ್ಲಿ ಎಲ್ಲ ಮುಟ್ತಾ ಇರ್ಲಿಲ್ಲ. ಸಿನ್ಸ್ ಕೊರೋನಾ ಇರೋದಿಕ್ಕೆ ನಾವು ಜಾಸ್ತಿ ಅದನ್ನ ಎಲ್ಲಿಯೂ ನಾವು ಟಚ್ ಮಾಡೋದಿಕ್ಕೆ ಬಿಟ್ಟಿರ್ಲಿಲ್ಲ ಮಕ್ಕಳಿಗೆ. ಆಮೇಲೆ ಮಕ್ಕಳು ಬೈ ಮಿಸ್ಟೇಕ್ ಮುಟ್ಟಿದ್ರು ಅಂತ ಹೇಳಿದ್ರು ಅವಾಗ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ವಿ ಅಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇದ್ವಿ. ಜಾಸ್ತಿ ಕ್ರೌಡ್ ಇರ್ಲಿಲ್ಲ, ಸೊ ಈಸಿ ಆಗ್ತಾ ಇತ್ತು ನಮ್ಗೆ. ಸ್ವಲ್ಪ ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ನಾವು ನಡೀತಾ ಇದ್ವಿ. ಅಂಡ್ ಇದು ಎಂಟ್ರೆನ್ಸ್ ಡೈನೋಸಾರ್ ಪಾರ್ಕಿಗೆ. ಸೊ ಒಳಗೆ ಹೋಗ್ತಾ ಇದೀವಿ. ಈ ರೀತಿಯಲ್ಲಿ ಇತ್ತು ಅದು. ಅಂಡ್ ಇವಾಗ ಮಕ್ಕಳು ಎಲ್ಲ ಹೋಗ್ತಾ ಇದೀವಿ ಒಳಗಡೆ. ಅಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದೊಂದು ಡೈನೋಸಾರ್ ಬಗ್ಗೆ ಅದರ ಒರಿಜಿನ್ ಮತ್ತೆ ಏನೇನು ಅದು ತಿನ್ನತ್ತೆ, ಮತ್ತೆ ಅದರ ಹೈಟ್ ಅದು ಯಾವ ರೀತಿ ಇದೆ ನೋಡೋದಿಕ್ಕೆ, ಮತ್ತೆ ಅದರ ಸೈಂಟಿಫಿಕ್ ಹೆಸರು, ಈ ರೀತಿಯಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಅನ್ನ ಅಲ್ಲಿ ನೋಡಿ ಆ ಕಲ್ಲು ಇರುವಂತಹ ಜಾಗದಲ್ಲಿ ಲೈಟ್ ಇರುವಂತದ್ರಲ್ಲಿ ಒಂದೊಂದು ಡೈನೋಸಾರ್ಗೆ ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ರು. ಸೊ ಏಕಾಗ್ರನಿಗೆ ಇಂಟ್ರೆಸ್ಟ್ ಇತ್ತು ಅಂಡ್ ಸೂರಜ್ ಸೈನ್ಸ್ ಸ್ಟೂಡೆಂಟ್ ಆಗಿರೋದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ರು ಮಕ್ಕಳಿಗೆ. ನನಗೆ ವಿಜುವಲ್ ಟ್ರೀಟ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ ನೋಡೋದಿಕ್ಕೆ. ಸೊ ಐ ಎಂಜಾಯ್ ವಾಚಿಂಗ್. ಸೊ ನಾನು ಈ ರೀತಿಯಲ್ಲಿ ನೋಡ್ತಾ ಇದ್ದೆ ಅಂಡ್ ಮಧ್ಯದಲ್ಲಿ ನನ್ನ ವಿಡಿಯೋನು ತೆಗಿಬೇಕು ಅಂತ ಹೇಳಿದೆ. ಯಾಕೆಂದ್ರೆ ಯಾವ್ದು ವಿಡಿಯೋದಲ್ಲಿ ನಾನು ಇರೋದಿಲ್ಲ, ಜಸ್ಟ್ ವಿಡಿಯೋ ತೆಗಿತಾ ಇರ್ತೀನಿ. ಸೊ ಆಮೇಲೆ ನಮ್ಗೆ ಮೆಮೊರೀಸ್ಗೆ ಬೇಕು ಅಂತ ಹೇಳಿದಾಗ ನನ್ನ ಪ್ರೆಸೆನ್ಸ್ ಇಲ್ಲ ಅಂತ ಹೇಳಿದಾಗ ನನ್ನ ಬ್ಲಾಗ್ ಅಲ್ಲಿ ಇಟ್ ಇಸ್ ನಾಟ್ ಗುಡ್. ಸೊ ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ನಮ್ದು ವಿಡಿಯೋ ತೆಗಿಬೇಕು ಅಂತ ಹೇಳ್ತಾ ಇದ್ದೆ. ಸೊ ಮಕ್ಕಳು ಇವಾಗ ಏಕಾಗ್ರ ಓದ್ತಾನೆ ಅವನೇ ಇಂಡಿವಿಜುವಲ್ ಆಗಿ. ಸೊ ಅವನೇ ಓದ್ತಾ ಇದ್ದ ಎಲ್ಲ. ಅಂಡ್ ಇಂಟ್ರೆಸ್ಟ್ ಇರೋದಕ್ಕೆ ಮಕ್ಕಳಿಗೆ ಅವರಾಗೆ ಅದನ್ನ ಓದಿ ನೋಡಿ ಏನ್ ತಿಂತಾ ಇದ್ದಾರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಡೀಟೇಲಿಂಗ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾದು ಡೈನೋಸಾರ್ ಒಂದೊಂದು ಬಾಲ ಮೂವ್ ಆಗ್ತಾ ಇತ್ತು, ಫಿಂಗರ್ಸ್ ಮೂವ್ ಆಗ್ತಾ ಇತ್ತು. ನೋಡಿ ಅದು ಸಖತ್ ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು. ಮಕ್ಕಳಿಗೆ ಅದು ಫೇಕ್ ಅಂತ ಗೊತ್ತಾಗೋದು ಎಸ್ಪೆಷಲಿ ಯಕ್ಷಾ ಏಜಿಗೆ ಗೊತ್ತಾಗಲ್ಲ. ಶಿ ವಾಸ್ ಎಂಜಾಯಿಂಗ್ ಅ ಲಾಟ್. What is this? Dinosaur. Dinosaur.
South America? Huh? The hands, the mouth. Everything is moving. Can you see even the tail also? Yeah. Now let's check out this. Oh, this doesn't have the name. Whatever. Muni, what is that? Dinosaur. This Muni, is. how does a dinosaur scare? Oh. Oh, that's that. A dinosaur. A dinosaur. It's far away. It's going up. There's a dinosaur. That. Muni, how is the dinosaur? How is it? What? Wow, wow, wow. See? What is that? That's a dinosaur. How is it? Shika? One, two, three. What is it, Muni? Muni, Lee. What is that? Dinosaur. This is dinosaur. How does it make sound? This Turn is this side. dinosaur. How? How does it make sound? This is dinosaur. How does it scare you, Muni? Ah. Dinosaur. Muni, what is it? Thumbs up. Woohoo, Muni. What about our lab? Go back. Keep safe distance undu. Now what? Fossils of a dinosaur. Hmm? Fossils of a dinosaur. Don't touch that. See the head of the dinosaur. ಆಯ್ತು ಡ್ರೈ Cute. ಇಲ್ಲ ಹೋಗು Dinosaur. Wait.
on this side. How does the dinosaur scare you? This is dinosaur. How does it scare you? Show me. ಇನ್ ಸ್ವಲ್ಪ ದಿನ ಮಟ್ಟಿಗೆ ಮಕ್ಕಳ ಬಾಯಲ್ಲಿ ಡೈನೋಸಾರ್ ಹೇಗೆ ರೋರ್ ಮಾಡ್ತಾ ಇರುತ್ತೆ ಅಂತಾನೆ ಬರ್ತಾ ಇರುತ್ತೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಡೈನೋಸಾರ್ ಪಾರ್ಕ್ ಬಗ್ಗೆ ಇಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಇದು ಸೊವೆನಿಯರ್ ಅಲ್ಲಿ ಬಂದಿರುವಂತದ್ದು, ಇದು ಪ್ಯಾಕೇಜ್ ಅಲ್ಲಿ ಬಂದಿರುವಂತದ್ದು. ಎಕ್ಸ್ಟ್ರಾ ದುಡ್ಡು ಎಷ್ಟಾಯ್ತು ಅದನ್ನ ನಾನು ಮುಂದಿನ ವ್ಲಾಗ್ ಅಲ್ಲಿ ಹೇಳ್ತೀನಿ. Thank you so much for watching. Please like, share, comment and subscribe to my channel and see you in my next vlog. Bye bye.